ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕುಬೇರನ್ ಸಿಲ್ಕ್ಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ. ಯಾವುದೇ ಒಳ್ಳೆಯ ಕಾರ್ಯವನ್ನ ಮಾಡುವ ಪ್ರಾರಂಭದಲ್ಲಿ ಅದು ಅಸಂಭವ ಅಂತ ಅನ್ಸೋದು ಸಹಜ. ಆದ್ರೆ ಧೃತಿಗೆಡದೆ ಮುನ್ನುಗ್ಗುವುದು ಉತ್ತಮರ ಕೆಲಸ ಅಂತ ಹೇಳ್ತಾ ಮನಿ ಗುರುಜಿಯವರನ್ನ ಎಂದಿನಂತೆ ಸ್ವಾಗತಿಸ್ಬಿಡೋಣ ನಮ್ಮ ಈ ಕಾರ್ಯಕ್ರಮಕ್ಕೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಿಮ್ಮೆಲ್ಲರ ನಲ್ಮೆಯ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಕುಬೇರನ್ ಸಿಲ್ಕ್ಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ನಿನ್ನೆ ಸೋಮವಾರ ಸಾಕಷ್ಟು ಶನೈಶ್ಚರನ ಕುರಿತು ಹೇಳ್ತಿದ್ರಿ. ಅದೇ ಮಾತುಕತೆಯನ್ನ ಇವತ್ತು ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ರಿ. ಯಾವ ಬಟ್ಟೆಯನ್ನ ಹಾಕಬಾರ್ದು, 7:30 ನಡೀತಾ ಇರೋರು ಅಂತ ಹೇಳ್ತಿದ್ರಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಶನೈಶ್ಚರನ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕಷ್ಟು ವಿಚಾರ, ಸಾಕಷ್ಟು ವಿಧಾನ, ಸಾಕಷ್ಟು ನೆನಪು ಅವನ್ನು ಮಾಡ್ಕೋಬೇಕು. ಜೀವನದಲ್ಲಿ ಶನೈಶ್ಚರನಷ್ಟು ಒಳ್ಳೆ ಅವನು ಯಾವಾಗನೂ ಇಲ್ಲ. ಒಳ್ಳೆ ಗ್ರಹ ಅಂತಕ್ಕಂಥವನು ಅವನು ಶುದ್ಧ ದೇವತಾ ಸ್ವರೂಪ ಅಂತ ಇದ್ದರೂ ಒಳ್ಳೆಯದನ್ನು ಮಾಡ್ತಾನೆ. ಅವನಷ್ಟು ಒಳ್ಳೆ ದಯಾಳು ಇಲ್ಲವೇ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಆಫೀಸರು ಇಲ್ಲವೇ ಇಲ್ಲ, ಅಷ್ಟು ಅನುಗ್ರಹವಾಗಿ ಕೊಡ್ತಕ್ಕಂಥ ದಯಾಮಯನೂ ಇಲ್ಲ. ಅದಕ್ಕೆ ಶನೈಶ್ಚರನ ನಾವು ಬಹಳ ಚೆನ್ನಾಗಿ ಇಟ್ಕೋಬೇಕು. ಆ ಶನೈಶ್ಚರ ಅವನು ಮೆತ್ತಗೆ ಹೋದಾಗ ನಾವು ಮೆತ್ತಗೆ ಹೋಗ್ಬೇಕು. ನೀನು ಯಾವ ಕಾಲಕ್ಕೂ ಅವನ ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕು. ಅವನು ಯಾವ ದೇವರನ್ನ ಪೂಜೆ ಮಾಡ್ತಾನೆ, ನಾವು ಅದೇ ದೇವರನ್ನ ಪೂಜೆ ಮಾಡಬೇಕು. ಅವನು ಯಾವ ರೀತಿ ನಡ್ಕೊತಾನೆ, ನಾವು ಅದೇ ರೀತಿ ನಡ್ಕೋಬೇಕು. ಆಗ ನೋಡಿ ಭಾಳ ಬುದ್ಧಿವಂತರು. ನೀವೆಲ್ಲ ಏನು ಮಾಡ್ತೀರಾ, ಟೈಮ್ ಸರಿ ಇಲ್ದಿದ್ದಾಗ ನಿಮ್ಮ ಹಠವನ್ನು ನೀವು ಸಾಧಿಸ್ಕೊಳ್ಳೋಕ್ಕೆ ಅವನ್ನೇ ಮರ್ತೋದಾಗ ಏನು ಮಾಡ್ತಾನೆ, ಚಾವಟಿ ತಗೊಂಡು ಬಾರಿಸ್ತಾನೆ. ಅದು ಎಂಥ ಚಾವಟಿ, ಸಣ್ಣ ಪುಟ್ಟದ್ದಲ್ಲ, ಕುದುರೆಗೆ ಬಾರಿಸ್ತಾರೆ ಗೊತ್ತಾ, ಅಷ್ಟು ಚೆನ್ನಾಗಿರೋ ಚಾವಟಿ. ಆ ಚಾವಟಿಲಿ ಒಂದು ಸಲ ಹಿಂಗೆ ಹೊಡೆದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಓಡಬೇಕು ಅಂದ್ರೂ ಓಡಕ್ಕಾಗಲ್ಲ, ಬಿಡಕ್ಕಾಗಲ್ಲ, ನಿಂತಲ್ಲೇ ತೈತಕ ಅಂತ ವ್ಯತ್ಯಾಸ ಈ ಶನೈಶ್ಚರನ ಮುಖಾಂತರ. ಅದಕ್ಕೆ ಇವತ್ತಿನಿಂದ ನೀವೆಲ್ಲ ಶನೈಶ್ಚರನ ಸ್ಮರಣೆಯನ್ನು ಮಾಡ್ಕೊಳ್ಳೋರು, ಕರ್ಮವನ್ನು ಕಳ್ಕೊಳ್ಳೋರು ಹೇಗೆ ಹೋಗಬೇಕು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ತಿರುನಲ್ಲಾರು ಕ್ಷೇತ್ರ ಮಹಿಮೆ. ಎಲ್ಲರೂ ತಿರುನಲ್ಲಾರಿಗೆ ಹೋಗೋಣ, ಆ ಕ್ಷೇತ್ರ ಮಹಿಮೆಯನ್ನು ತಿಳ್ಕೊಳ್ಳೋಣ. ಮೊದಲಾಗಿ ಈ ಪರಮೇಶ್ವರನ ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕು. ಆ ಪರಮೇಶ್ವರ ಶಿವತಾಂಡವ ಸ್ತೋತ್ರ ಅಂದರೆ ರಾವಣ ಕಿರಿತ, ಅಂದರೆ ರಾವಣನೇ ಖುದ್ದಾಗಿ ಶಿವನನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಆ ಶಿವತಾಂಡವನ ಸ್ತೋತ್ರವನ್ನು ಹೇಳ್ತಾನೆ. ಯಾಕೆಂದರೆ ನವಗ್ರಹಗಳನ್ನು ಅವನ ಕಾಲು ಅಡಿಯಾಳು ಮಾಡ್ಕೊಂಡಿರ್ತಾನೆ. ಆಗ ಶಿವತಾಂಡವ ಸ್ತೋತ್ರ ಹೇಳ್ಕೋಬೇಕಾದ್ರೆ ರಾವಣ ಇನ್ನೆಷ್ಟು ಮಹಾಮೇಧಾವಿ. ಈ ಶನೈಶ್ಚರನು ಜಗತ್ತನ್ನೇ ಆಳಿ ಪರಮೇಶ್ವರನ ಲೆವೆಲ್ಗಿದ್ದಾಗ ಅದಕ್ಕೆ ಹೇಳೋದು ದೈವ ಭಕ್ತಿಯ ಮುಂದೆ ಗ್ರಹಗಳು ಕೆಳಗೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಯಾವತ್ತೂ ಗೃಹ ನಿರ್ಮಾಣ ಕಾರ್ಯದಲ್ಲಿ ಗೃಹದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ಗ್ರಹಗಳು ಪರಿವರ್ತನೆ ಆಗುತ್ತೆ. ಗೃಹಕ್ಕೂ ಗ್ರಹಕ್ಕೆ ಎಲ್ಲಿಷ್ಟು ವ್ಯತ್ಯಾಸ, ಬರೀ ರಕಾರ ರುಕಾರ ಉ ಅಷ್ಟೇ. ಇದನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಗೃಹ ಎಷ್ಟು ವ್ಯತ್ಯಾಸ. ಆ ಗ್ರಹಕ್ಕೆ ವ್ಯತ್ಯಾಸವನ್ನು ನೀವು ಗ್ರಹ ಬಲವಿಲ್ಲದಿದ್ದರೆ ಗೃಹ ಬಲವ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ನೀವು ಒಳ್ಳೆ ವಾಸ್ತುಯುತವಾಗಿರ್ತಕ್ಕಂಥ ಮನೆಯಲ್ಲಿ ವಾಸ್ತು ಪುರುಷನಾಗಿರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ ಪರಮೇಶ್ವರನ ಚೆನ್ನಾಗಿರ್ಬೇಕು. ಆ ಒಂದು ಪರಮೇಶ್ವರ ಸ್ಮರಣೆ ಮಾಡ್ಕೊಳ್ಳೋಣ. ಹೇಗೆ ಎತ್ತಾನಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಾ? ಮೊದಲಾಗಿ ಆ ಶಿವತಾಂಡವ ಸ್ತೋತ್ರಕ್ಕೆ ಹೋಗೋಣ.
निपीत पंचकायकं नमन्निलिम्पनायकं सुधामयूकरे
ನೋಡಿದ್ರೆ ಪರಮೇಶ್ವರ ಜಗತ್ತಲ್ಲಿ ಎಲ್ಲವೂ ನನ್ನದೇ ಅಂತಾನೆ. ಅದಕ್ಕೆ ಇಂಥ ಒಂದು ಹಾಡನ್ನು ಆವಾಗವಾಗ ಸ್ಮರಣೆ ಮಾಡ್ಕೋಬೇಕು. ಶನೈಶ್ಚರನಿಗೆ ಬಹಳ ಸಂತೋಷವಾಗುತ್ತೆ.